ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಕೋಲಾರಮ್ಮ ತಾಯಿಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಡಿಲಿವರಿ ಆರಾಮಾಗಾದರೆ ನನ್ನ ಮುದ್ದು ಕಂದಮ್ಮ ಭೂಮಿ ಮೇಲೆ ಆರಾಮಾಗಿ ಆರೋಗ್ಯವಾಗಿ ಬಂದರೆ ಕೋಲಾರಮ್ಮ ತಾಯಿಗೆ ಮಗುನ ಜಡೆ ಹಾಕ್ಸ್ತೀನಿ ಅಂತ ಹೇಳಿಬಿಟ್ಟು ಹರಕೆ ಹೊತ್ಕೊಂಡಿದ್ದೆ. ಪಾಪು ಹುಟ್ಟಿದಾಗಿಂದನೂ ಆ ಸಮಯ ಕೂಡು ಬಂದಿರಲಿಲ್ಲ. ನಾವು ಇವತ್ತು ಹಾಕೋಣ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಅತ್ತೆನೇ ಸ್ವತಃ ಕೋಲಾರಮ್ಮ ತಾಯಿಗೆ ಮೊಗ್ಗಿನ ಜಡೆಯನ್ನು ಹೊಲ್ದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಆ ತಾಯಿಗೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗೋದ್ರಲ್ಲಿ ಎಷ್ಟು ಖುಷಿ ಇರುತ್ತೋ ಗೊತ್ತಿಲ್ಲ. ಸ್ವತಃ ನಮ್ಮ ಮನೆಯಿಂದನೇ ಅಮ್ಮ ಹೊಲ್ಕೊಟ್ರು. ಮೊಗ್ಗಿನ ಜಡೆನ ತಾಯಿಗೆ ತೊಗೊಂಡೋಗಿ ಇವತ್ತು ಕೊಡಬೇಕು, ಪೂಜೆ ಮಾಡಿಸ್ಕೊಂಬರ್ಬೇಕು. ಇದು ನನ್ನ ಮೊದಲನೇ ಹರಕೆನ ತೀರಿಸ್ಕೊಳ್ತಾ ಇದ್ದೀನಿ ಅನ್ನೋ ಖುಷಿ ಸಂದರ್ಭದಲ್ಲಿ ಇದ್ದೀನಿ. ನೋಡಿ ಹೆಂಗೆ ಬಂದಿದೆ ಮೊಗ್ಗಿನ ಜಡೆ. ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗೂ ಸಹ ನಮ್ಮ ಅತ್ತೆ 2 ಟೈಮ್ಸ್ ಮೊಗ್ಗಿನ ಜಡೆ ಹಾಕಿದ್ರು. ಅದೊಂಥರ ಖುಷಿ. ಆದರೆ ಈಗ ಪಾಪುಗೆ ಹರಕೆ ಹೊತ್ಕೊಂಡಿದ್ದನ್ನ ಹರಕೆ ತೀರಿಸ್ಕೊಳ್ತಾ ಇದ್ದೀನಿ. ಇದೊಂಥರ ಖುಷಿ. ಸೊ ಇವತ್ತು ನಾವು ಫ್ಯಾಮಿಲಿ ಸಮೇತ ಕೋಲಾರಮ್ಮ ತಾಯಿಯ ದರ್ಶನವನ್ನು ಮಾಡ್ಕೊಂಡ್ರಿ. ಇನ್ನು ನನ್ನ ಪುಟ್ಟ ಕಂದಮ್ಮನಿಗಂತೂ ಇದೇ ಮೊದಲ ತಾಯಿಯ ದರ್ಶನ ಆಗಿತ್ತು. ಅದೊಂದು ತುಂಬ ಖುಷಿಯಾಯಿತು. ಪೂಜಾರಿನೂ ಸಹ ತಾಯಿನ ತೊಳೆದಿರುವಂಥ ನೀರನ್ನು ಹಾಕಿ ಮಗುಗೆ ಕುಂಕುಮವನ್ನು ಇಟ್ಟು ಆಶೀರ್ವಾದ ಮಾಡಿದ್ರು. ಅವಳ ಕೈಲೇ ಮೊಗ್ಗಿನ ಜಡೆನ ತಾಯಿಗೆ ಅರ್ಪಿಸಿದ್ರಿ. ಆ ಕೋಲಾರಮ್ಮ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ನನ್ನ ಮುದ್ದು ಕಂದಮ್ಮನಿಗೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಕೋಲಾರಮ್ಮ ತಾಯಿಯ ದರ್ಶನವನ್ನು ಮಾಡಿಕೊಂಡು ನಾವು ಆಚೆ ಬಂದ್ರಿ. ಮತ್ತು ಇವತ್ತು ಮಂಗಳವಾರ ವಿಶೇಷವಾಗಿ ಕೋಲಾರಮ್ಮ ತಾಯಿಯ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇರುತ್ತೆ. ಅದರಲ್ಲೂ ಮಂಗಳವಾರ ಶುಕ್ರವಾರ ವಿಶೇಷವಾಗಿರುತ್ತೆ. ಇನ್ನು ಬೇರೆ ಸ್ಪೆಷಲ್ ಡೇ ಅಂತಂದರೂ ಇರುತ್ತೆ. ಬಟ್ ಇವತ್ತು ಸ್ವಲ್ಪ ಚೆನ್ನಾಗಿ ದೀಪಾಲಂಕಾರ ಎಲ್ಲ ಮಾಡಿದರು. ಯಾಕಪ್ಪ ಇಷ್ಟು ಚೆನ್ನಾಗಿ ದೀಪಾಲಂಕಾರ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಸೊ ನಾಳೆ ನಮ್ಮ ಕೋಲಾರಮ್ಮ ತಾಯಿಯ ದ್ವಾರ ಓಪನಿಂಗ್ ಇದೆ. ಸ್ವಾಗತ ದ್ವಾರವನ್ನು ನಾವೆಲ್ಲರೂ ನಾಳೆ ನೋಡಲಿದ್ದೇವೆ. ಸೊ ಎಲ್ಲರೂ ಸಹ ಕುಟುಂಬ ಸಮೇತವಾಗಿ ಕೋಲಾರಮ್ಮ ತಾಯಿಯ ದರ್ಶನವನ್ನು ನಾಳೆ ಪಡ್ಕೊಳ್ಳಿ ಅಂತ ನನ್ನ ಕಡೆಯಿಂದನೂ ಸಹ ಹೇಳ್ತಾ ಇದ್ದೀನಿ. ಇವತ್ತು ಕೋಲಾರಮ್ಮ ಟೆಂಪಲಲ್ಲಿ ಅಂಬಿಕಾ ಅಕ್ಕ ಮುರಳಿ ಅಣ್ಣ ಅವರು ಸಿಕ್ಕಿದ್ರು. ಸೊ ಮದುವೆ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮಿಬ್ಬರಿಗೂ. ಸದಾ ನೀವಿಬ್ಬರು ಹೀಗೆ ನಗ್ನಗ್ತಾ ಇರಲಿ ಅಂತ ಈ ತಂಗಿ ಕೋರ್ಕೊತಾಳೆ. ನನ್ನ ಕಂದಮ್ಮನ ನೋಡಿ ಅಣ್ಣ ಎತ್ಕೊಂಡ್ರು. ಅಣ್ಣ ಗಡ್ಡ ಅಂತೂ ಚೆನ್ನಾಗಿ ಕಿತ್ತಾಕ್ತಾ ಇದ್ದಾಳೆ ನನ್ನ ಮಗು. ತುಂಬ ಖುಷಿ ಬಿದ್ದರು ಪಾಪುನ ನೋಡಿ. ಅಕ್ಕ ಅಂತೂ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ದರು. ಸೊ ಅವ್ರ ಜೊತೆ ಹೀಗೆ ಮಾತಾಡಿಕೊಂಡು ಫೋಟೋ ಹಿಡ್ಕೊಂಡು ಈ ದಿನ ಈ ರೀತಿ ಕಳೀತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.